ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸಂಪದ ಸಿದ್ದು ಯಾರಿಗೂ ಗೊತ್ತಿಲ್ಲದೇನೆ ಭೇಟಿ ಮಾಡಿದ್ರು, ಮಾತಾಡ್ಕೊಂಡ್ರು. ಬಟ್ ಏನ್ ಮಾತಾಡ್ಕೊಂಡ್ರೋ ಕೇಳಿಸ್ಕೊಳಕ್ಕಾಗ್ಲಿಲ್ಲ. ನನ್ನ ನೋಡಿ ಸಿದ್ದು ಓಡ್ ಹೋದ. ಅಂದ್ರೆ ಸಿದ್ದು ಸಂಪದನ ಮನೆಯಿಂದ ಕಳಿಸಿಲ್ಲ ಅಂತಾಯ್ತು. ಸಂಪದ ಸಾಯ್ಬೇಕು ಅನ್ಕೊಂಡಿದ್ದೆಲ್ಲ ಅಂದ್ರೆ ಅದು ನಾಟಕ ಅಂತ ನನಗನ್ನಿಸ್ತಾ ಇದೆ. ಹೋ, ಅನ್ಸೋದಷ್ಟೇ ಅಲ್ಲ, ಅದೇ ನಿಜ ಆಗಿರತ್ತೆ. ಸಂಪದ ಮತ್ತೆ ನಮ್ಮ ಮನೆಗೆ ಬರೋದಕ್ಕೆ ಇಬ್ರೂ ಸೇರಿ ಇಷ್ಟೆಲ್ಲ ನಾಟಕ ಆಡಿದ್ದಾರೆ ಅನ್ನಿಸ್ತಾ ಇದೆ. ಅಂದ್ರೆ ನಮ್ಮ ಅನುಮಾನ ನಿಜ ಅಂತಾಯ್ತು. ಆ ಸಂಪದ ನನ್ನ ಸ್ಥಾನಕ್ಕೆ ಬರ್ತೀನಿ ಅಂತ ಚಾಲೆಂಜ್ ಹಾಕಿದಾಳೆ. ಆಫೀಸರ್ ಮುಂದೆ ಒಳ್ಳೆಯವಳು ಹಾಗೆ ನಟಿಸ್ತಿದ್ದಾಳೆ. ನಾವಿದ್ನೆಲ್ಲ ಶೌರ್ಯನ್ಗೆ ಹೇಳ್ಬಿಟ್ರೆ? ಆಹಾ, ಬೇಡಮ್ಮ. ನಾವ್ ಈ ತರ ಹೋಗಿ ಆಫೀಸರ್ಗೆ ಹೇಳ್ತೀವಂತಾನೆ ಸಂಪದ ಹಾಗೆ ಮಾಡ್ತಿದ್ದಾಳೆ. ಪ್ರೂಫ್ ಇಲ್ದೆ ನಾವ್ ಎಷ್ಟೇ ನಿಜ ಹೇಳಿದ್ರು ಆಫೀಸರ್ ನಂಬೋದಿಲ್ಲ. ಹಾಗಂತ ಸುಮ್ಮನಿರೋಕ್ಕಾಗತ್ತಾ? ಬೇರೆ ದಾರಿ ಇಲ್ಲ. ನನಗೇನು ನೀನು ಹೇಳಿದ್ದನ್ನು ಕೇಳಿದ್ಮೇಲೆ ಸಿದ್ದು ಸಂಪದ ಇಬ್ರು ಸೇರಿ ನಿನ್ನ ಸಾಯಿಸೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ ಅನ್ಸುತ್ತೆ. ಹಾಗೂ ಆಗಿರ್ಬೋದಮ್ಮ. ಇಲ್ಲ ಅಂದಿದ್ರೆ ನಾವು ನರಕಾಸುರನ್ ವಧೆ ಮಾಡೋ ಜಾಗಕ್ಕೆ ಹೋಗ್ತೀವಿ ಅಂತ ಸಿದ್ದುಗ್ ಹೇಗ್ ಗೊತ್ತಾಗತ್ತೆ? ನಾನು ಒಂಟಿಯಾಗಿ ಮನೆಗೆ ಹೋಗ್ತೀನಿ ಅಂತ ಸಿದ್ದುಗ್ ಹೇಗ್ ಗೊತ್ತಿರುತ್ತೆ? ಆ ಸಂಪದನಿಗೆ 4 ಬಿಗಿದಾದ್ರೂ ಅವಳ ಬಾಯಿಂದ ನಿಜ ಕಕ್ಕಿಸ್ಬೇಕು. ಅಯ್ಯೋ ಬೇಡಮ್ಮ, ಪ್ಲೀಸ್. ಯಾಕಷ್ಟು ಆವೇಶ ಅನುಪಮ? ನಮ್ಮನೆ ಬಂಗಾರ ಚೆನ್ನಾಗಿದ್ದಿದ್ರೆ ಹೊರಗ್ನವ್ರನ್ನ ಏನ್ ಬೇಕಾದ್ರೂ ಅನ್ಬೋದಿತ್ತು. ನಿನ್ನ ಮಗಳಿಗೆ ನನ್ ಮಗನ್ ಜೊತೆ ಮದ್ವೆ ಆಗಿದೆ. ಈಗ ಇವಳು ಅವನು ಹೆಂಡತಿ ತಾನೆ. ಗಂಡನ್ನ ಮುಷ್ಟಿಲಿಟ್ಕೊಳ್ಳೋದು ಗೊತ್ತಿಲ್ಲ ಅಂದ್ರೆ ಹೀಗೆ ಒದ್ದಾಡ್ಬೇಕಾಗತ್ತೆ ಇವಳು ಬದುಕಿರೋ ತನಕ. ಇಷ್ಟಕ್ಕೂ ನೀನು ಮಾಧುರಿ ಮಗಳೇ ಅಲ್ವೇನೆ? ಅವಳ ಗುಣ ಒಂದ್ ಸ್ವಲ್ಪನೂ ಬಂದಿಲ್ವಲ್ಲ ನಿನ್ಗೆ? ಬೆಳ್ಸಿರೋ ಈ ಮಹಾತಾಯಿ ಒಳ್ಳೆತನ, ಒಳ್ಳೆ ಗುಣಗಳು ನಿನಗ್ ಬಂದಿದೆ ಅಷ್ಟೇ ಬಿಡು. ದೊಡ್ಡವರು ಸುಮ್ನೆ ಹೇಳಿದಾರಾ 6 ತಿಂಗಳು ಒಬ್ರು ಸಹವಾಸ ಮಾಡಿದ್ರೆ ಅವರು ಅವ್ರ ಥರನೇ ಆಗ್ತಾರೆ ಅಂತ? ಒಂದೊಂದ್ಸಲ ಅನ್ಸತ್ತೆ ಈ ಅನುಪಮಂಗಿಂತ ನಿನಗಿಂತ ನಿನ್ನ ತಾಯಿ ಮಾಧುರಿನೇ ಬೆಟರ್ ಅಂತ. ಮನೇಲಿ ಇಷ್ಟೆಲ್ಲ ನಡೀತಾ ಇದ್ರು ಆ ಸಂಪದ ಜುಟ್ಟು ಹಿಡ್ಕೊಂಡು ಆಚೆ ಹಾಕೋದು, ಇಲ್ಲ ಅವಳ ತಲೆ ಮೇಲೆ ಬಂಡೆ ಕಲ್ಲೆಸ್ತು ಸಾಯಿಸೋದನ್ನ ಬಿಟ್ಟು ಚಲನೆ ಇಲ್ದೇ ಇರೋ ಬಂಡೆ ತರ ಸುಮ್ನೆ ನಿಂತಿದ್ಯಲ್ಲ. ಆ ಸಂಪದ ನಿಜವಾಗ್ಲೂ ಬದಲಾಗಿ ಬಂದಿದಳೋ ಅಥವಾ ನಾಟಕ ಆಡ್ತಿದಳೋ ನನಗೆ ಅಗತ್ಯ ಇಲ್ಲ. ಅವಳು ಈ ಮನೇಲಿರೋದಿಕ್ಕೆ ಅವಕಾಶ ಇಲ್ಲ. ಏನು ಮಾಡಿ ಆಚೆ ಕಳಿಸ್ತೀಯೋ ಅಥವಾ ಸಾಯಿಸ್ತೀಯೋ ನಿನ್ನಿಷ್ಟ. ಏನೇ ಮಾಡೋದಿದ್ರು ಸ್ವಲ್ಪ ತಲೆ ಉಪಯೋಗಿಸು. ನೀನ್ ನನ್ನ ಹಾಗಲ್ವಲ್ಲ, ಚೆನ್ನಾಗಿ ಓದ್ಕೊಂಡಿದ್ಯಾ ತಾನೇ? ಏನು ಮಾಡಿದ್ರೆ ಅವಳು ಗುಟ್ಟು ರಟ್ಟಾಗತ್ತೆ, ಸ್ವಲ್ಪ ಚೆನ್ನಾಗಿ ಯೋಚನೆ ಮಾಡು. ದಮಯಂತಿ ಕೋಪದಲ್ಲಿ ಹೇಳಿದ್ರು ಕೂಡ ನಿಜನೇ ಹೇಳ್ತಿದ್ದಾಳೆ. ನಿನ್ನ ಜೀವನ ನಿನ್ ಕೈಲೇ ಇದೆ ಕಲ್ಯಾಣಿ, ಯೋಚನೆ ಮಾಡು.
ಓಯ್ ನೋಡ್ಕೊಂಡು. ನೀವ್ ನೋಡ್ತಾ ಇದ್ದೀರಲ್ಲ, ಏನು? ನೀವೇ ನೀರ್ ಬೀಳೋ ಜಾಗದಲ್ಲಿ ಕೂತಿದ್ದೀರಾ. ಅದಕ್ಕೆ ನಾನೇನ್ ಮಾಡ್ಲಿ? ಹೌದಾ? ಹೌದು. ಸರಿ ಅಂತ ಯುದ್ಧಕ್ಕೆ ಬರೋ ಸೈನಿಕರ ಹಾಗೆ ಬರ್ತಿದ್ದೀರಲ್ಲ ಆಫೀಸರ್. ಯುದ್ಧ ಮಾಡೋಣ ಅಂತಾನೆ ಬರ್ತಿದ್ದೀನಿ. ಯುದ್ಧನ ಶತ್ರುಗಳ ಮೇಲೆ ಮಾಡ್ತಾರೆ. ತಪ್ಪು. ಯುದ್ಧನ ಆಕ್ರಮಿಸ್ಕೊಳ್ಳೋಕ್ಕೋಸ್ಕರ ಮಾಡ್ತಾರೆ. ನನಗೆ ಸ್ವಂತ ಅನ್ನಿಸ್ಕೊಳ್ಳೋಕ್ಕೋಸ್ಕರ ಮಾಡ್ತಾರೆ. ಮತ್ತೆ ಆಯುಧ? ಪ್ರೀತಿನೇ ನನ್ನ ಆಯುಧ. ಅದರಿಂದಾನೇ ನಿನ್ನ ಗೆಲ್ಲೋದಕ್ಕೆ ಬರ್ತಾ ಇದ್ದೀನಿ. ಇವಾಗ ನನ್ನ ಬಂಧಿಸ್ತೀರಾ ಹೇಗೆ? ಉಸಿರಾಡ್ದ ಹಾಗೆ. ಏನಾದ್ರೂ ಡೌಟಾ? ಬೇಡ ಆಫೀಸರ್. ಈಗಷ್ಟೇ ವೀರ ನಾರಿ ಥರ ಮಾತಾಡ್ತಿದ್ದೆ, ಈಗ ಮಾಮೂಲಿ ನಾರಿ ಥರ ಮಾತಾಡ್ತಿದ್ಯಾ? ಅದು ನೀವು ದೂರ ಇದ್ದಾಗ. ಮತ್ತೆ ಹತ್ರ ಬಂದ್ರೆ ನಿಮ್ಮವಳಾಗೋಗ್ತೀನಿ. ಏನ್ ಮಾಡ್ತಿದ್ದೀರಾ ಆಫೀಸರ್? ನಿನ್ ಜಡೆಯಿಂದ ನೀರ್ ಬೀಳೋ ಪ್ಲೇಸಲ್ಲಿ ನಾನ್ ಹೇಗಿದ್ನೋ, ಈಗ ನಾನ್ ಮುತ್ಕೊಡೋ ಪ್ಲೇಸಲ್ಲಿ ನೀನಿದ್ಯಾ. ಹೌದಾ? ಹಾಗಾದ್ರೆ ಸಾರಿ. ಛೆ, ಪ್ರೀತಿಲಿರ್ಬೇಕಾದ್ರೆ ಗಂಡ ಹೆಂಡತಿ ಮಧ್ಯೆ ಈ ತರ ಸಾರಿ ಇರೋದಿಲ್ಲ. ಮತ್ತೆ ಗಟ್ಟಿಯಾಗಿ ಹಗ್ ಮಾಡ್ಕೊಂಡು ಹೇಳ್ತಾರೆ. ಹಾಗ್ ಮಾಡಿದ್ರೆ ಮುತ್ತು ಕೊಡಲ್ಲ ಅಲ್ವಾ? ಇರಲ್ಲ.
ಇವಳನ್ನು ಹೀಗೆ ಬಿಟ್ರೆ ಅವಳು ಹೇಳ್ದಾಗೇನೆ ನನ್ನ ಕೈಗೆ ಒಂದು ಮಗುನ ಕೊಟ್ಟು ನನ್ನ ಆಗಿ ಮಾಡಿಬಿಡ್ತಾಳೆ. ಶೌರ್ಯ, ಶೌರ್ಯ, ಓ ಸಾರಿ ಸಾರಿ ಶೌರ್ಯ. ಇಟ್ಸ್ ಓಕೆ. ಏನಾಯ್ತು ಸಂಪದ? ಯಾಕಷ್ಟು ಟೆನ್ಷನ್ ಮಾಡ್ಕೊಂಡಿದ್ಯಾ? ರಾತ್ರಿ ಕನ್ಸು ಬಿದ್ದಿತ್ತು ಶೌರ್ಯ. ನನ್ನ ಫೋಟೋ ವಿಡಿಯೋ ಎಲ್ಲ ಸಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ದಾಗೆ. ನಿನ್ಗೆ ಮುಂದಿನ ಜನ್ಮ ಅನ್ನೋದೇ ಇರೋದಿಲ್ಲ ಸಂಪದ. ಹೀಗೆ ಸುಳ್ಳು ಹೇಳ್ಕೊಂಡು ಪಾಪ ಮಾಡ್ತಾನೆ ಇರು. ಸಂಪದ, ಕಾಮ್ ಡೌನ್. ಟೆನ್ಷನ್ ಮಾಡ್ಕೋಬೇಡ, ನಿನಗೇನೂ ಆಗಲ್ಲ. ನಿನ್ನ ವಿಷಯ ನೆನೆಸ್ಕೊಂಡ್ರೆ ನನಗೆ ಭಯ ಆಗ್ತಿದೆ. ಬಟ್ ನೀನು ನನ್ನ ನಂಬು, ನಿನಗೆ ಯಾವ ಪ್ರಾಬ್ಲಮ್ಮು ಬರೋಕ್ ಬಿಡಲ್ಲ. ನಿನ್ ಮೇಲೆ ನನಗೆ ನಂಬಿಕೆ ಇದೆ ಶೌರ್ಯ. ಆದ್ರೆ ಆ ಸಿದ್ದು ಗಂಟೆ ಗಂಟೆಗೂ ಫೋನ್ ಮಾಡಿ ಹೆದರಿಸ್ತಾ ಇದ್ದಾನೆ. ಅವನ್ ಮೊದಲೇ ಸೈಕೋ, ಏನಾದ್ರೂ ಮಾಡ್ಬಿಟ್ರೆ. ಅದೇ ನನ್ನ ಭಯನೂ ಕೂಡ. ಅವನನ್ನು ಟ್ರೇಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ, ಬಟ್ ಸಿಗ್ತಿಲ್ಲ. ಅವನು ಹೇಳ್ದಾಗ ಏನಾದ್ರೂ ಮಾಡ್ಬಿಟ್ರೆ ನಾನು ಮಾತ್ರ ಜೀವಂತವಾಗಿ ಬದುಕೋದಿಲ್ಲ ಶೌರ್ಯ. ನೋಡು ಸಂಪದ, ನಾನು ಯಾವಾಗಲೂ ನಂಬೋದು ಒಂದನ್ನೇ, ಒಳ್ಳೆದರ ಮೇಲೆ ಕೆಟ್ಟದ್ದು ಯಾವತ್ತೂ ಗೆಲ್ಲೋದಿಲ್ಲ. ಕೋತಿ ಮೊಸರು ತಿಂದು ಮೇಕೆ ಬಾಯಿಗೆ ಒರೆಸಿ ತಾನು ಗೆದ್ದೆ ಅನ್ಕೊಳ್ಳೋ ಹಾಗೆ 100 ತಪ್ಪುಗಳನ್ನು ಮಾಡಿ ನಾನು ತಪ್ಪಿಸ್ಕೋತಾ ಇದ್ದೀನಿ. ನನ್ನನ್ನು ಯಾರೂ ಹಿಡಿಯೋಕ್ಕಾಗಲ್ಲ. ನಾನು ಯಾರಿಗೂ ಸಿಕ್ಕಾಕೊಳ್ಳಲ್ಲ ಅಂತ ಅನ್ಕೊಂಡ್ರೆ ಅದು ತಪ್ಪು ಮಾಡಿರೋವಂಥವನ್ ಮೂರ್ಖತನಾನೇ ಆಗುತ್ತೆ. ಅವನು ಖಂಡಿತವಾಗ್ಲೂ 101ನೇ ತಪ್ಪಲ್ಲಾದರೂ ಸಿಕ್ಕಾಕೋತಾನೆ. ಆವಾಗ ಅವನಿಗೆ, ಅವನು ಹಿಂದೆ ಇರೋರಿಗೆ ಪಾಯಿಂಟ್ ಬ್ಲಾಕಲ್ಲಿ ಗನ್ನಿಟ್ಟು ಮ್ಯಾಗ್ಝೈನ್ ಪೂರ್ತಿ ಇಳಿಸ್ತೀನಿ. ಸರಿನಾ? ನೀನಿದನ್ನು ನೆನ್ಪಿಟ್ಕೋ. ಶೌರ್ಯ ಇವಾಗ ನನಗೆ ಇಂಡೈರೆಕ್ಟ್ ಆಗಿ ವಾರ್ನಿಂಗ್ ಕೊಟ್ನಾ? ಡೌಟಾ? ಏನು? ಆಫೀಸರ್ ಹೇಳಿದ್ರಲ್ಲಿ ಏನಾದ್ರೂ ಡೌಟ್ಸ್ ಇದೆಯಾ? ಅಥವಾ ಎಲ್ಲ ಮಾತು ಸರಿಯಾಗಿ ಕೇಳಿಸ್ತಾ ಅಂತ ಕೇಳ್ತಾ ಇದ್ದೀನಿ. ಆ ಮಾತೆಲ್ಲ ನಿನಗೆ ಹೇಳಿದ್ರು ಅನ್ನಿಸ್ತು ಅಲ್ವಾ? ಅನ್ನಿಸ್ಲೇಬೇಕು. ಯಾಕಂದ್ರೆ ಆಫೀಸರ್ ಇಂಡೈರೆಕ್ಟ್ ಆಗಿ ನಿನಗೆ ಹೇಳಿದ್ದು. ನಿನ್ ಟೈಮ್ ಹತ್ರ ಬಂದಾಯ್ತು. ಜಾಗ್ರತೆ. ತುಂಬಾ ಓವರ್ ಆಕ್ಟಿಂಗ್ ಮಾಡ್ತಿದ್ಯಲ್ಲ. ನಿನ್ ನಟನೆಯಿಂದ ಆಫೀಸರ್ನ ನಂಬಿಸ್ತಿದ್ಯಾ. ಅದ್ರ ಜೊತೆಗೆ ನಿನ್ ಪ್ರೀತಿನ ಯಥಾವತ್ತಾಗಿ ನಡೆಸ್ತಾ ಇದ್ಯಾ. ಇವತ್ತಿಗೆ ನಿನ್ ಚಾಪ್ಟರ್ನ ಕ್ಲೋಸ್ ಮಾಡ್ತೀನಿ. ಏನ್ ಮಾಡ್ತಿದ್ಯಾ ಕಲ್ಯಾಣಿ?
ಏನಿದೆಲ್ಲ? ಅಮ್ಮ, ಅತ್ತೆ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡು ಅಂದ್ರು. ನೀವು ನಿನ್ನ ಹಾಗೆ ಯೋಚನೆ ಮಾಡು ಅಂದ್ರಿ. ಯೋಚನೆ ಮಾಡ್ದೆ. ಸಂಪದನ ಹಿಡಿಯೋದಕ್ಕೆ ಒಳ್ಳೆ ಐಡಿಯಾ ಸಿಕ್ಕಿದೆ. ಇದೇನಿದು ಕಲ್ಯಾಣಿ? ರಿಸೀವಿಂಗ್ ಬಡ್ಡಮ್ಮ. ಸಂಪದ ಮೊಬೈಲ್ನ ಹ್ಯಾಕ್ ಮಾಡಿ ಇದಕ್ಕೆ ಲಿಂಕ್ ಮಾಡಿದ್ದೀನಿ. ಸಂಪದ ಯಾರಿಗೆ ಫೋನ್ ಮಾಡಿದ್ರು ಮೆಸೇಜ್ ಮಾಡಿದ್ರು ಇದರಲ್ಲಿ ರೆಕಾರ್ಡ್ ಆಗುತ್ತೆ. ಸೊ ಸಿದ್ದು ಸಂಪದ ಮಾತಾಡೋ ಮಾತುಗಳನ್ನ ನಾವು ಲ್ಯಾಪ್ಟಾಪ್ ಅಲ್ಲೇ ಕೇಳಬಹುದು. ಈ ಪ್ರೂಫ್ನ ಆಫೀಸರಿಗೆ ಕೊಟ್ರೆ ಆಫೀಸರೇ ಸಂಪದ ಕುತ್ತಿಗೆ ಹಿಡಿದು ಆಚೆ ಹಾಕ್ತಾರೆ. ನಿನ್ನ ಯೋಚನೆ ಏನೋ ಸರಿಯಾಗಿ ಇದೆ ಕಲ್ಯಾಣಿ. ಆದ್ರೆ ಆ ಸಂಪದ ಅತಿ ಬುದ್ಧಿವಂತೆ. ಇಂಥದಕ್ಕೆಲ್ಲ ಸಿಕ್ಕಾಕೋತಾಳ. ಸಂಪದನಿಗೆ ಅಪ್ಪಿತಪ್ಪಿ ಏನಾದ್ರೂ ಗೊತ್ತಾಗ್ಬಿಟ್ರೆ ಈ ಅಪವಾದ ನಿನ್ನ ಮೇಲೆ ಬರೋ ಹಾಗೆ ತಿರುಗಿಸ್ಬಿಡ್ತಾಳೆ. ಹೌದಮ್ಮ, ಸಂಪದಾಗೆ ನಾವು ಟ್ರೇಸ್ ಮಾಡ್ತಿದ್ದೀವಿ ಅಂತ ಗೊತ್ತಾಗ್ಬಾರ್ದು. ಗೊತ್ತಾದ್ರೆ ನೀವು ಹೇಳ್ದಾಗೆ ಹುಷಾರಾಗ್ತಾಳೆ. ಈಗ ನಾನು ಸಂಪದ ರೂಮಿಗೆ ಹೋದ್ರೆ ನನ್ನ ಮೇಲೆ ಅನುಮಾನ ಬರುತ್ತೆ. ಅದಕ್ಕೆ ನೀನೇ ಹೇಗಾದ್ರೂ ಸಂಪದ ರೂಮಿಗೆ ಹೋಗಿ ಈ ಡಿವೈಸ್ನ ಎಲ್ಲಾದ್ರೂ ಇಟ್ಬಾ ಅಮ್ಮ. ಮುಂದೆ ನಡೆಯೋದನ್ನ ನಾನು ನೋಡ್ಕೋತೀನಿ. ಸರಿ ಕಲ್ಯಾಣಿ, ಕೊಡು. ಸಂಪದ ಇಲ್ಲಿಲ್ಲ. ಇದನ್ನು ಬೇಗ ಫಿಕ್ಸ್ ಮಾಡಿ ಹೊರಗಡೆ ಹೊರಟೋಗ್ಬಿಡ್ಬೇಕು. ಎಲ್ಲಿ ಫಿಕ್ಸ್ ಮಾಡಲಿ? ಇದನ್ನ ಸಂಪದನ ಕಾಣದೇ ಇರೋ ಜಾಗದಲ್ಲಿ ಫಿಕ್ಸ್ ಮಾಡಬೇಕು. ಏನ್ ಮಾಡ್ತಿದ್ಯಮ್ಮ? ಏನಾದ್ರೂ ಕ್ಲೂ ಸಿಗುತ್ತೇನೋ ಅಂತ ಹುಡ್ಕಕ್ ಬಂದ್ರಾ? ಏನ್ ಕ್ಲೂ? ನನ್ನ ಹಿಡಿಯೋಕೆ ಅಂತಾನೆ ನೀವು ನಿಮ್ಮ ಮಗಳು ಪ್ರಯತ್ನ ಶುರು ಮಾಡಿದಿರಲ್ಲ. ಪರವಾಗಿಲ್ವೇ? ತುಂಬಾನೇ ಭಯ ಪಡ್ತಿದೀಯಾ? ನಾನೇನು ಕ್ಲೂ ಹುಡ್ಕೋದಕ್ಕೆ ಬರಲಿಲ್ಲ. ಇದು ತುಂಬಾನೇ ಕಾಸ್ಟ್ಲಿ ದಾರಗಳು. ಇದನ್ನ ಅಲ್ಲಿ ಇಲ್ಲಿ ಇಡೋದಕ್ಕಿಂತ ಒಳಗಡೆ ಇಡೋಣ ಅಂತ ಇದನ್ನ ತಂದೆ. ಹೌದಾ? ನಂಬಿಟ್ಟೆ. ನೀನ್ ನಂಬದೆ ಹೋದ್ರೆ ನನಗೇನು ನಷ್ಟ ಇಲ್ಲ. ನನಗೇನೋ ವಿಚಿತ್ರ ಅನಿಸ್ತಿದೆ. ಅನುಪಮಮ್ಮ ಏನೋ ಮಾಡೋದಕ್ಕೆ ಬಂದಿದ್ಲು. ನಾನು ಬರ್ತಿದ್ದ ಹಾಗೆ ಹೊರಟೋದ್ಲು. ಇಷ್ಟು ದೊಡ್ಡ ಮನೇಲಿ ದಾರ ಇಡೋದಕ್ಕೆ ಪ್ಲೇಸ್ ಇಲ್ವಾ? ಒಂದು ವೇಳೆ ಆ ದಾರಗಳ ಹಿಂದೆ ಏನಾದರೂ ರಹಸ್ಯ ಅಡಗಿದ್ಯಾ? ಅದರಲ್ಲಿ ಏನಾದರೂ ಬಚ್ಚಿಟ್ಟಿದ್ದಾರಾ?